ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನನ್ನ ಸೊಸೆ ನನಗೆ ಸಿಕ್ಕಿ ಆಯ್ತು. ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಯಾರು ಕಾಣಿಸಿದ್ರು? ಹಾರಾಡು ಪ್ರೀತಿ ಹಕ್ಕಿಯು. ಏನ್ರಲ್ಲ ಅರೆ ಇದೇನ್ರಲ್ಲ ನನ್ನ ಮ್ಯಾಗ ಕೋಪನ ನಿಮ್ತ ಒಂದು ಕ್ಯಾಮೆ ಐತೆ. ನಾವೇ ನಿಂಗೆ ತೊಂದರೆ ಕೊಟ್ಟಿದ್ದೇವೆ, ನೀನು ಯಾಕೆ ಎಷ್ಟು ಹಿಂಸೆ ಮಾಡ್ತಿದ್ದಿಲ್ಲ? ಹೋಗೋ ಲೋ ದೊಡ್ಡೊಟ್ಟೆ, ಇದೇನಿಲ್ಲ ಹಿಂಗಂದ್ಬಿಟ್ಟೆ. ಅಲ್ಲ ಕಣ್ರಲ್ಲ, ನಾನು ನಿಮ್ಮ ದೋಸ್ತ ಅಲ್ವಾ? ನನಗೇನಾರ ಒಂದು ಕಷ್ಟ ಬಂದರೆ ಅದು ನಿಮ್ಮ ಕಷ್ಟ ಇದ್ದಾಗ ಅಲ್ವೇನ್ರಲ್ಲ? ಬಲೆ ಡವ್ ಅಂತೀಯ ರಮಣ. ಮಾಸೂರು ಆದ್ಮೇಲೆ ಹಿಂಗ ಆಡ್ತೀಯ, ಕೆಲ್ಸ ಆದ್ಮೇಲೆ ಓಡಿಸ್ತೀಯ. ಅದು ಯಾವಾಗಲೂ ಒಂದು ಕಿತ ಮಾಡಿದ್ರೆ ಅದನ್ನೇ ಮನ್ಸಾಗಿ ಮಾಡಿಕೊಂಡು ಹಿಂಗೆ ದ್ವೇಷ ಸಾಧಿಸ್ಬಾರ್ದಕ್ಕಲ್ಲ. ಸರಿ, ಇವಾಗ ಒಂದು ಸ್ಯಾನೆ ಇಂಪಾರ್ಟೆಂಟ್ ಕೆಲಸ ಐತೆ, ಹೇಳ. ಅದೇನು ಬೇಗ ಹೇಳು, ಕೆಲ್ಸ ಬರ್ದಿರ ಕ್ಯಾಮೆ. ಇವಾಗ ಎಲ್ಲರೂ ಕಣ್ಮುಚ್ಚಿ ಏನು ಕಾಣ್ತೈತಿ ಅಂತ ಹೇಳಿ. ಆಗೋದ ಕಂಡ್ರಲ್ಲ, ನಮ್ ರಮಣ ಹುಚ್ಚ ಆಗೇ ಹೋದ. ಲೈ ಸುಮ್ಕಿರಲ್ಲ, ಕಣ್ಣು ಮುಚ್ಚೋದು ಅಂದರೆ ಕಣ್ಣು ಮುಚ್ಚಿದ ಮ್ಯಾಕೆ ನಿಮ್ಗೇನು ಇಷ್ಟನೋ ಅದು ಕಾಣ್ತೈತೆ. ಹಾಂ, ಕಣ್ಣು ಮುಚ್ಚಿರಲ್ಲ. ಇವಾಗ ಏನು ಕಾಣ್ತೈತೆ? ಲೈ ದೊಡ್ಡೋಟೆ, ಸರಿಯಾಗಿ ಕಣ್ಣು ಮುಚ್ಚಲ. ಈಗ ಹೇಳಿ, ಏನು ಕಾಣ್ತೈತೆ? ನಂಗೆ ಪಾರಿನ್ ಕಾಣ್ತೈತೆ. ಅಣ್ಣ ಉಸ್ತಪ್ಪ ಅಂಗಡಿ ಬಿರಿಯಾನಿ ಕಾಣಿಸ್ತಿತ್ತು. ನಿಂಗೆ ಇಲಿ ಬೋನ್ ಕಾಣ್ತೈತೆ. ನಂಗೆ ಲಕ್ಷ್ಮಿ ಕಾಣ್ತೈತೆ. ಹಾ, ಯಾರ್ಲಾ ಅದು ಲಕ್ಷ್ಮಿ? ನಮ್ಮ ಮನೆ ಹೊಸ. ಇದೇನ್ರಲ್ಲ ಇದು, ಒಬ್ಬೊಬ್ರಿಗೆ ಒಂದೊಂದು ಕಾಣ್ತೈತೆ. ಯಾಕೆ ರಮಣ ಇದೆಲ್ಲ ಕೇಳ್ತಿದ್ಯಾ? ನಿಂಗೇನ್ ಕಾಣ್ತೈತೆ? ಏಯ್ ಬಡತವ, ಈ ಸ್ಕೂಲಿಗೆ ಚಕ್ಕರ್ ಹಾಕ್ಬಿಟ್ಟು ಇಲ್ಲಿ ಬಂದು ಚಿನ್ನಿದಂಡ ಆಡ್ತಾ ಇದ್ದೀರಾ? ಬರಲ್ಲ ನಿಮ್ಮ ಸ್ಕೂಲ್ಗೆ, ಹೇಳ ಮೇಷ್ಟ್ರತವ. ರಮಣ ಬತ್ತಾ ಈ ಸ್ಕೂಲ್ ಕಡೆ ತಿರ್ಗಾಡ್ತಾ ಇದೀಯಾ, ಹುಷಾರು. ಅಯ್ಯ ನಿನ್ನ ಲೈ ದಡ್ಯ ನಡ್ಲ ನಡ್ಲ ಬಗರ ಲೈ. ಇದೇನಿದು, ಒಬ್ಬೊಬ್ಬಂಗೆ ಒಂದೊಂದು ಕಾಣ್ತೈತಲ್ಲ. ರಾಮ, ಇನ್ನೊಂದು ಕಿತ್ತ ಕಣ್ಣು ಮುಚ್ಕೊಂಡು ನೋಡ್ಲಾ. ಐ ಮೇಡಮ್ಮು, ಕಣ್ ತೆಗೆದ್ಮ್ಯಾಕು ಕಾಣ್ತಾವ್ರಲ್ಲ. ಯಾರು ಕಾಣಿಸಿದ್ರು? ಇನ್ಯಾರು, ನೀವೇ. ನೀವೇ ಮುಂದೆ ನಿಂತ್ಕೊಂಡಿದ್ದೀರಾ, ನೀವೇ ಕಾಣಿಸಿದ್ರಿ. ಅಲ್ಲ, ಕಣ್ಮುಚ್ಚಿದಾಗ ಯಾರು ಕಾಣಿಸಿದ್ರು? ಅದು ಹೆಂಗೆ ಹೇಳೋದು ನಿಮಗೆ? ಅಲ್ಲ, ಯಾರು ಕಾಣಿಸಿದ್ರು ಅಂತ ಹೇಳಿ. ಅದು
ಏನೋ ನೀವು ಕೊಟ್ಟಿರೋ ಐಡಿಯಾ ಮಿಸ್ಟೇಕ್ ಆಗ್ಬಿಟ್ಟೈತೆ. ಹೆಂಗೆ ಹೇಳೋದು ನಿಮಗೆ? ಇಲ್ವಲ್ಲ, ಅದ್ರಲ್ಲಿ ಮಿಸ್ಟೇಕ್ ಏನೂ ಇಲ್ಲ. ನೀವು ಕಣ್ಮುಚ್ಚಿದಾಗ ಯಾರು ಕಾಣಿಸ್ತಾರೋ ಅವರೇ ನಿಮ್ಗೆ ಇಷ್ಟ ಆದವರು. ಅಯ್ಯೋ ಹೌದಾ? ಹೌದು. ಹೇಳಿ, ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಹಂಗಾರೆ ಮೊದಲು ಅದನ್ನು ಹೇಳಿ, ನಂದು ಯಾವಾಗ ಬೇಕಾದ್ರೆ ಹೇಳ್ಬೋದು. ಹೇಳಿ. ಒಂದು ಹ್ಯಾಪಿ ನ್ಯೂಸ್. ನೆನೆ ನಾನು ನಿಮ್ಮನ್ನ ದಿಢೀರಂತ ಬಿಟ್ಟು ಹೋದ್ನಲ್ಲ, ಅದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಹೇಳೋಕ್ಕಾಗಿರಲಿಲ್ಲ. ನಾನು ಅಪ್ಲೈ ಮಾಡಿದ ಫೆಲೋಶಿಪ್ಪಿಂದ ರಿಪ್ಲೈ ಬಂದಿದೆ. ಅವರು ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಂಗಂದ್ರೆ ಏನು, ಹೊಸ ಕೆಲಸ ಸಿಕ್ಕೈತಾ? ಇಲ್ಲ ಇಲ್ಲ, ಫೆಲೋಶಿಪ್ ಅಂದರೆ ಇನ್ನೂ ಹೆಚ್ಚು ಕಲಿಯೋಕೆ ಮತ್ತು ನನ್ನಂಥವ್ರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಇನ್ನೂ ಕಲಿಯೋದೈತಾ? ಕಲಿಯೋಕೆ ಕೊನೆನೇ ಇಲ್ಲ. ಈ ಸಲ ಈ ಟ್ರೈನಿಂಗ್ ಡೆಲ್ಲಿಲಿ ನಡೀತಾ ಇದೆ. ಅಂದರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನಗಿದು ಎಷ್ಟು ದಿನದ ಕನಸು ಗೊತ್ತಾ? ಐ ಆಮ್ ಸೋ ಎಕ್ಸೈಟೆಡ್. ಇದನ್ನು ನಾನು ನಿಮ್ಮ ಹತ್ರ ಹೇಳಬೇಕು ಅಂತಿದ್ದೆ, ನೀವೇ ಸಿಕ್ಕಿದ್ರಲ್ಲ. ನಂಗ? ಹ್ಞೂ, ನೀವು ನನ್ನ ದೋಸ್ತ ಅಲ್ವಾ? ನೀವು ಮತ್ತೆ ವಾಪಸ್ ಬರೋದು ಯಾವಾಗ? ಗೊತ್ತಿಲ್ಲ, ಒಂದು ವಾರದೊಳಗೆ ಬಂದ್ಬಿಡ್ತೀನಿ. ಅವರಿಂದ ಇನ್ನೊಂದು ರಿಪ್ಲೈ ಬಂದ ಕೂಡಲೇ ಈ ವಾರದಲ್ಲೇ ಹೊರಡಬೇಕಾಗತ್ತೆ. ಸರಿ, ನಂಗೆ ಸ್ಕೂಲಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಬಾಯ್. ನೀವು ಹೊಂಟ್ರೆ ನಾನು ಏನು ಮಾಡೋದು? ಯಾರನ್ನ ಲಗ್ನ ಆಗಬೇಕು ಅಂತ ನಂಗೆ ಯಾರು ಹೇಳೋದು? ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಓಹೋ, ಏನು ಸಾರ್ದಕ್ಕ ಇವತ್ತು ಈಟೊಂದು ಖುಷಿಯಾಗಿದ್ದೀರಾ? ಲಾಟ್ರಿ ಗಿಟ್ರಿ ಏನಾರು ಹೊಡಿತಾ? ಮನೆಯಾಗ ಒಳ್ಳೆ ಕಾರ್ಯ ನಡೀತೈತೆ ಅಂದರೆ ಮನಸ್ಸು ತಾನೇ ಖುಷಿಯಾಗಿರ್ತೈತೆ ಚಂದ್ರಿ. ಅಂಥದ್ದು ಏನು ಒಳ್ಳೆ ಕಾರ್ಯ ಸಾರ್ದಕ್ಕ? ಓ, ರಾಮಣ್ಣನ ಲಗ್ನ ದಿಸ್ಯಾನಾ? ನಿಮ್ಮ ಮನ್ಸಿನಾಗೆ ಈ ಮನೆ ಸೊಸೆ ಯಾರು ಅಂತ ಅನ್ಕೊಂಡಿದ್ದೀರಿ? ಯಾರಾದ್ರೇನು ಬಂದಾಗ ನಿಂಗೂ ತಿಳಿತೈತೆ, ನಾನೀಗ ಹೇಳೋಕ್ಕಿಲ್ಲ. ಹೌದು, ಈಗ ನಿಮ್ಮ ಬಾಯಿಗೆ ಬೀಗ ಬಿದ್ದಿದೆಯಲ್ಲ, ಅದಕ್ಕೆ ಏನೂ ಹೇಳೋದಿಲ್ಲ. ಮಾವನವ್ರ ಮುಂದೆ ಮಾತ್ರ ಮಾತು ಪಟಪಟ ಅಂತ ಉದುರತ್ತೆ ಅಲ್ವಾ? ಆಗ ಬೀಗದ ಕೈ ಸಿಕ್ತಾಯ್ತೋ ಏನೋ. ಶಾರದಕ್ಕ, ಮಾವನವರು ನಿಮಗೆ 2 ದಿನ ಬೆಲೆ ಕೊಟ್ಟರು ಅಂದ ಮಾತ್ರಕ್ಕೆ ನೀವು ಈ ಮನೆ ಯಜಮಾನಿ ಆಗೋದಿಲ್ಲ. ಬಾವನ ಮದುವೆ ಜವಾಬ್ದಾರಿ ಇನ್ನು ನನ್ನ ಮೇಲೆ ಇದೆ, ನೆನಪಿರ್ಲಿ. ಅಕ್ಕವ್ರೆ, ಹಿಂಗೆ ಬಿಟ್ರೆ ಇಡೀ ಮನೆನೇ ತನ್ನ ಬುಟ್ಟಿಗೆ ಹಾಕೋತಾರೆ ಸಾರ್ದಕ್ಕ. ಏ ಚಂದ್ರಿ! ಶಾರದಕ್ಕ, ಮಾತಾಡಬೇಡಿ. ಈ ಮನೆಗೆ ಆ ಟೀಚರ್ನ ಸೊಸೆಯಾಗಿ ತರೋ ಆಸೆನ ಇವತ್ತೇ ಮರ್ತು ಬಿಡಿ. ಬಾವಂಗೆ ಎಂಥ ಹುಡುಗಿ ಸೆಟ್ ಆಗ್ತಾಳೆ ಅಂತ ನನಗೆ ಗೊತ್ತು. ಆ ಟೀಚರ್ ಮನೆತನಕ್ಕೂ ದೊಡ್ಡ ಮನೆತನಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ? ಅದು ಅಲ್ಲದೆ ಆ ಟೀಚರ್ ಸಿಟಿಯಿಂದ ಬಂದವಳು. ಈಗ ಮಾತಾಡೋದು ಎಲ್ಲ ಚೆನ್ನಾಗೇ ಅನಿಸುತ್ತೆ ಅಲ್ಲ? ಓದು ಬರಹ ಬರ್ದೇ ಇರೋ ಭಾವನ್ನ ಆ ಟೀಚರ್ ಒಪ್ಕೋತಾಳೆ ಅಂತ ಹೇಗೆ ಅನ್ಕೊಂಡ್ರಿ? ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ನೋಡಿ ಶಾರದಕ್ಕ, ನಾನು ಹೇಳೋದನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ನಿಮಗೂ ಈ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಷ್ಟು ದಿನ ಈ ಮನೆಗೆ ಟೀಚರ್ನ ಬಿಡಬಾರ್ದು ಅಂತ ಮಾತ್ರ ಯೋಚಿಸ್ತಿದ್ದೆ. ನಿಮ್ದೇನಾದರೂ ಅತಿ ಆದರೆ ನಿಮ್ಮನ್ನು ಈ ಮನೆಯಿಂದ ದೂರ ಇಡಬೇಕಾಗತ್ತೆ.
ಹುಷಾರ್. ನನ್ನ ರಾಮಂಗೆ ಎದುರಾಗಿ ಯಾಕೆ ನಿಂತ್ಕೊಂಡವ್ರೆ ಇವರು? ಯಾವುದೇ ಕಾರಣಕ್ಕೂ ರಾಮ ಜಾನಕಿ ಸೇರೋದ್ರಲ್ಲಿ ಯಾರೇ ಮಸಿ ಬಳಿಯೋಕ್ಕೆ ಬಂದರೂ ಬಿಡಬಾರ್ದು. ನಾನು ಬಿಡೋಕ್ಕಿಲ್ಲ. ಯಾರಲ್ಲ ಅದು? ಏಯ್ ರಾವಣ, ನಂಗೆ ಗೊತ್ತು ಬಿಡೋಣ. ಲೈ, ನಾನು ಕೇಳೋದಕ್ಕೆ ಮೊದಲು ಉತ್ತರ ಕೊಡು. ಸರಿ, ಮೊದಲು ಬಿಡು. ಇವಾಗ ನಿಂಗೆ ಏನು ಕಾಣ್ತೈತೆ ಅಂತ ಹೇಳ. ಏನಾಯ್ತಣ್ಣ ನಿಂಗೆ? ಅಲ್ಲ, ಅಶೋಕಣ್ಣನ ಜೊತೆ ಸೇರಿ ಒಳಕ್ಕೇನಾರು ಇಳಿಸ್ಕೊ ಬಂದ ಹೆಂಗೆ? ಅಲ್ಲ, ಕಣ್ಣು ಮುಚ್ಚಿದ್ರೆ ಏನು ಕಾಣ್ತೈತೆ? ಲೈ, ಬಾಯ್ ಹೇಳ್ತೀನಿ, ಬಾಯ್ಲಿ ಕುತ್ಕ, ಇಲ್ಲಿ ಕುತ್ಕ. ಅಣ್ಣ ಕೆಲ್ಸ ನಾ ಹೇಳೋದ ಕೇಳು. ನಿಧಾನ ಕಣ್ಣು ಮುಚ್ಕೊಂಡು ಸಾರೆ ಗಮನ ಕೊಡು. ಆವಾಗ ನಿಧಾನಕ್ಕೆ ನಿಂಗೊಂದು ಮಖ ಕಾಣ್ತೈತೆ. ಅದು ಯಾರು ಅಂತ ನಂಗೆ ಹೇಳು, ಓಕೆನಾ? ಸರಿ, ನಾ ಹೇಳ್ದಾಗ ಮಾಡು. ಲೇ, ಏನಿಲ್ಲ, ಹಂಗೆ ಮಖ ನೋಡ್ತಿದ್ಯಾ? ಕಣ್ಣು ಮುಚ್ಚಲ. ಅಲ್ಲ, ಉಚ್ಕಿಚ್ಚ ನಾನು ಹಿಡಿತಾ ಹೆಂಗೆ? ಲೇ, ಹೇಳಿದ್ ಮಾಡ್ತೀಯೋ ಇಲ್ವೋ? ಸರಿ ಸರಿ. ಈಗ ಹಂಗೆ ನಿಧಾನಕ್ಕೆ ಕಣ್ಮುಚ್ಚು. ನಿಧಾನಕ್ಕೆ ಹಂಗೆ ಗಮನ ಕೊಡು. ಹಾ, ಮಗ ಕಾಣ್ತೈತಾ? ಅರೆ ಓ, ಕಾಣ್ತೈತೆ. ಯಾರ್ಲಾ? ದೀಪಿಕಾ. ಯಾರ್ಲಾ ಅದು? ದೀಪಿಕಾ? ಏ, ದೀಪಿಕಾ ಹಿಂದಿ ಫಿಲ್ಮ್ ಹೀರೋಯಿನ್ ದೀಪಿಕಾ ಪಡುಕೋಣ. ಅಯ್ಯೋ, ಹಂಗಾರೆ ನಿನ್ ಜೋಡಿ ಹಿಂದಿ ಫಿಲಮ್ ಹೀರೋಯಿನೇನ್ಲಾ? ಏನು ಹೇಳ್ತಿದ್ಯಣ್ಣ? ಯಾರ ಮಗ ಕಾಣ್ತೈತೋ ಅವರೇ ನಮ್ಮ ಜೀವನ ಸಂಗಾತಿ, ನಮ್ಮ ಜೋಡಿ ಯಾಕೆ ಅಂತಕಲ್ಲ. ನಿಂಗೆ ಯಾರಣ್ಣ ಹೇಳಿದ್ದಿದ್ದಲ್ಲ? ಮೇಡಮ್ಮು. ಸರಿಯಾಗೆ ದಡ್ಡ ಮಾಡವ್ರೆ. ಏಯ್, ಬಡಿತದೆ. ಮೇಡಮ್ ಹಂಗೆಲ್ಲ ಹೇಳಕ್ಕಿಲ್ಲ, ಅವರು ಮನ್ಸಾರ ಹೇಳೋರ್ಕಲ್ಲ. ನಾನೇನೋ ದಿನಾಲು ಮೊಬೈಲ್ನಾಗೆ ದೀಪಿಕನ್ ಫೋಟೋ ನೋಡ್ತೀನಿ, ಅದಕ್ಕೆ ನಾ ಕಣ್ಣು ಮುಚ್ಕೊಂಡು ದೀಪಿಕಾ ಕಾಣ್ತಾಳೆ. ನಿಂಗೆ ಯಾರು ಕಾಣಿಸಿದ್ರು? ಹಂಗ ಅದು ಅದ್ರಾಗೇನೋ ಎಡವಟ್ ಐತ್ಕಲ್ಲ. ಏನು ಎಡ್ವಟ್ಟು? ಅದು ಏನಿಲ್ಲ ಬಿಡು, ಹೇಳಿದ್ರೆ ನೀನು ಚೇಷ್ಟೆ ಮಾಡ್ತೀಯ. ಏ, ಇಲ್ಲ ಇಲ್ಲ, ಹೇಳೋಣ. ಅದು ಏನಿಲ್ಲ ಬಿಡ್ಲ. ಅಯ್ಯೋ, ಹೇಳೋಣ. ಮತ್ತೆ ನನಗೆ ಮೇಡಮ್ಮೆ ಕಾಣಿಸ್ಬಿಟ್ರಕಲ್ಲ. ವಾ, ಸೂಪರ್ ಮೇಡಮ್. ಲೈ, ಆದ್ರೆ ಅದ್ರಾಗ ಏನೋ ತೆಪ್ಪೈತಕ್ಕಲ್ಲ. ಈಗ ತಾನೇ ಮೇಡಮ್ ತಪ್ಪಾಗಿ ಹೇಳೋಕ್ಕಿಲ್ಲ, ಮನ್ಸಾರ ಹೇಳೋರೆ ಅಂದೆ. ಇದು ಮಾತ್ರ ಹೆಂಗೆ ತಪ್ಪಾಯ್ತದೆ? ಆದರೂ ಅದು ಏನೋ ಸರಿ ಇಲ್ಲ ಕಳ ಮಂಜ. ಮೇಡಮ್ ಕಾಣಿಸ್ಬಾರ್ದಲ್ವಾ? ತೆಪ್ಪ ತೆಪ್ಪ ಸರಿನಾ ಅಂತ ಇನ್ನೊಂದ್ಕಿತ ಮಾಡು, ನೋಡೇ ಬಿಡಮ್ಮ. ಲೇ, 50 ಸಲ ಮಾಡಿದ್ರು ಮೇಡಮೇ ಕಾಣ್ತಾರಕಲ್ಲ. ಒಂದು ಕಿತ 2 ಕಿತ ತಪ್ಪಾಗ್ಬೋದು, ಯಾವಾಗಲೂ ಅವರೇ ಕಾಣ್ತವ್ರೆ ಅಂದ್ರೆ ಪಿಕ್ಚು ಕಣ. ಏ ರಾಮಣ್ಣ, ಮೇಡಮ್ ಲಗ್ನ ಆಯ್ತವ್ರೆ. ಯಾಕ್ಲಾ ಬೇಕುಪ್ಪ ಚೇಳ್ ಕಡ್ದಂಗೆ ಆಡ್ತಿದ್ಯಾ? ಬೇರೆ ದಾರಿನೇ ಇಲ್ಲ, ಲಗ್ನ ಆಗ್ಬಿಡೋಡು. ಏಯ್, ತಟ್ಬಿಡ್ತೀನಿ. ನಂಗೆಲ್ಲ ಗೊತ್ತೈತೆ. ರಾಮಣ್ಣ ಮೇಡಮ್ ಲಗ್ನ ಆಯ್ತವ್ರೆ. ಮೇಡಮ್ ಲಗ್ನ ಆಯ್ತವ್ರೆ. ಈ ನನ್ನ ಮಗುನ್ ತಾವ್ ಏಳಲೇಬಾರ್ದಿತ್ತು. ಇನ್ನ ಗಡ್ಬಿಡಿ ಮಾಡಿ ಹೊಂಟೋದ. ಅಮ್ಮ, ಸ್ಯಾನೆ ತಲೆ ಕೆಡ್ಸ್ಕೋಬೇಡ, ಸೀದಾ ಮೇಡಮ್ ತ ಹೋಗಿ ಈ ಇಸ್ಯನ ಕ್ಲಿಯರ್ ಮಾಡ್ಕೊಂಬ.
ಗೊತ್ತಾಗ್ಲಿಲ್ಲ. ಮೈ ಮೇಲೆ ಒಂಚೂರು ಪ್ರಜ್ಞೆ ಇಲ್ವಾ? ಸ್ಕೂಲ್ ರೋಡಲ್ಲಿ ಹೀಗ ಬರೋದು? ಸಾರಿ ಮೇಡಮ್. ಮಗುಗೇನಾದ್ರು ಆಗಿದ್ರೆ? ಸಾರಿ ಮೇಡಮ್, ದಯವಿಟ್ಟು ಕ್ಷಮಿಸಿ. ನೀನ್ ಯಾಕೆ ಅವಳ ಹತ್ರ ಬೇಡ್ಕತ್ತಿದ್ಯಾ? ಹತ್ಲ ಗಾಡಿ. ಹಲೋ, ಸ್ಕೂಲ್ ಮಕ್ಕಳು ಓಡಾಡೋ ಜಾಗದಲ್ಲಿ ಹೇಗೆ ಕಾರ್ ಓಡಿಸ್ಬೇಕು? ಏನಾಯ್ತು ಈಗ? ಏನಾದ್ರೂ ಆಯ್ತಾ ಮಕ್ಳಿಗೆ? ಏನಾಯ್ತು ಅಂತ ನನ್ನೇ ಕೇಳ್ತಿದ್ದೀರಾ? ನಿಮಗೆ ಸರಿ ಗಾಡಿ ಓಡ್ಸಕ್ ಬರಲ್ವಾ? ಮೇಡಮ್ ಸಾರಿ ಅಂತ ಕೇಳಿದ್ನಲ್ಲ. ಏಯ್, ಸಾರಿ ಪಾರಿ ಎಲ್ಲ ನೀನ್ ಯಾಕ್ಲಾ ಹೊಗಳ್ತಿದ್ಯಾ? ಹತ್ಲಾ ಕಾರು. ಸ್ಕೂಲ್ ಬಿಟ್ಮೇಲೆ ಮಕ್ಕಳು ಈ ರೋಡಲ್ಲಿ ಓಡಾಡ್ತಾರೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ? ಸುಮ್ಮನೆ ಕಿರ್ಚಾರ್ ಬೇಡ. ಏನಾಯ್ತು ಈಗ? ಯಾವನಿಗಾದ್ರೂ ಏಟ್ ಬಿತ್ತ ಈಗ? ಓ, ಹಾಗಿದ್ರೆ ಯಾರಿಗಾರು ಏಟ್ ಬೀಳೋವರೆಗೂ ಹೀಗೆ ಗಾಡಿ ಓಡಿಸ್ತೀರಾ? ನಮ್ ತಪ್ಪೇನೂ ಇಲ್ಲ. ಯಾವನೋ ಅಡ್ಡ ಬಂದವನೇ ಅಲ್ವೆಲ್ಲ ದೇವ. ಯಾವನ್ಲ ಅಡ್ಡ ಬಂದಿರೋದು? ಯಾವನ್ಲ ಅಡ್ಡ ಬಂದಿರೋದು? ಒಂದ್ ಕೊಡ್ತೀನಿ ಹೇಳ. ತಪ್ಪು ಮಾಡಿದ್ದು ಅಲ್ದೆ ಮಕ್ಕಳ ಮೇಲೆ ಕೈ ಮಾಡ್ತಿದ್ದೀರಲ್ಲ. ಒಳ್ಳೆ ಮನ್ತಂದವ್ರಾಗಿದ್ರು ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ. ಇದೇನು ನೀವು ಕಾರ್ ಕಲಿಯೋ ರೋಡ್ ಅನ್ಕೊಂಡಿದ್ದೀರಾ? ಇದೇ ನಿಮ್ಮ ಅಪ್ಪನ ರೋಡ ಇಲ್ಲ ನಿನ್ನ ಗಂಡನ ರೋಡ? ಅಡೋ ನೀನ್ ಸುಮ್ಕಿರ್ಲ. ಸರಿಯಾಗಿ ಮಾತಾಡಿ. ನಾನು ಯಾವತ್ತೂ ಸರಿಯಾಗೇ ಮಾತಾಡೋದು. ಆಫ್ಟರ್ ಆಲ್ ಆಯಿ ಹೇಳಿ ಕೊಡೋ ಸರ್ಕಾರಿ ಟೀಚರು ನನಗೆ ಪಾಠ ಮಾಡೋಕ್ ಬರ್ತೀಯ? ಮೊದ್ಲಿ ಮಂಗಳಿ ಪಾಠ ಹೇಳ್ಕೊಡು. ಯಾವನ್ಲ ಅದ್ ನನ್ನ ಕಾರ್ ಎದುರುಗಡೆ ಬಂದು ಸಾಯಕ್ ನೋಡಿದ್ದು? ನೀನೆಲ್ಲ ನೀನೆಲ್ಲ ಏಯ್ ನೀನೆಲ್ಲ? ಬೇಡನು, ಇದೆಲ್ಲ ಸರಿ ಹೋಗಕ್ಕಿಲ್ಲ. ನೀನೇನೆ? ಬಿಡಿ, ಮಕ್ಕಳ ಮೇಲೆ ಕೈ ಮಾಡ್ತಿದ್ದೀರಾ, ಬಿಡಿ. ಚಿಕ್ಕ ಹುಡುಗರ ಮೇಲೆ ಕೈ ಮಾಡಲ್ಲ, ನಿನ್ ಮೇಲೆ ಕೈ ಎತ್ತಲ. ಅಣು ಏನ್ ಅಣು, ಇದೆಲ್ಲ ಸರಿ ಹೋಗಕ್ಕಿಲ್ಲ. ಅಣು, ಊರಿನ ಜನ ಎಲ್ಲ ನೋಡಿದ್ರೆ ಮರ್ಯಾದೆ ಹೋಯ್ತದೆ ಕಣ್ಣ. ನೋಡ್ಲಿಕ್ಕಿಲ್ಲ ದೇವ. ಒಬ್ಬೊಬ್ಬನು ಬಂದೂಕ ತಕೊಂಡು ಶೂಟ್ ಮಾಡ್ಬಿಡ್ತೀನಿ ನಾನು. ಅಣು ನಿನ್ ಕೈ ಮುಗಿತೀನಿ, ದಯವಿಟ್ಟು ಬಾಣ ಕೂತ್ಕೊಳ್ಳು. ಹಂಗೆ ಪಾಠ ಹೇಳ್ತಾವಳೆ. ನಂಗೆ ಹೇಳಕ್ ಬರ್ತಾವಲ್ಲ ದೇವ. ಇದೇ ನಿಮ್ಮ ಅಪ್ಪನ ರೋಡ ಇಲ್ಲ ನಿನ್ನ ಗಂಡನ ರೋಡ? ಮಕ್ಕಳ ಮೇಲೆ ಕೈ ಮಾಡ್ತಿದ್ದೀರಾ, ಬಿಡಿ. ಚಿಕ್ಕ ಹುಡುಗರ ಮೇಲೆ ಕೈ ಮಾಡಲ್ಲ, ನಿನ್ ಮೇಲೆ ಕೈ ಎತ್ತಲ. ಮೇಡಮ್, ಇದ್ಯಾ ಇಲ್ಲೇ ಸಿಕ್ಕಿದ್ರಲ್ಲ, ನಿಮ್ಮನ್ನ ನೋಡೋಕ್ಕೆ ಸ್ಕೂಲ್ ತವ ಹೋಗಿದ್ದೆ. ನಿಮ್ಮ ತವ ಒಂದು ಇಸೆ ಕೇಳಬೇಕಾಗಿತ್ತು. ಅದೇ ನೀವು ಕೊಟ್ಟಿದ್ರಲ್ಲ ಆ ಐಡಿಯಾ, ಅದೇ ಕಣ್ಮುಚ್ಕೊಳ್ಳೋದು. ಅದು ಯಾಕೋ ಸರೋಯ್ತಿಲ್ಲ, ಸ್ಯಾನೆ ತಲೆ ಕೆಟ್ಟೋಯ್ತೈತೆ. ಇನ್ನು ಯಾರು ತಾವು ಹೇಳೋದು ಅಂತ ನಿಮ್ಮ ತಾವು ಬಂದೆ. ನೀವೇ ಇದನ್ನ ಬಿಡಿಸ್ಬೇಕು. ಯಾಕೆ ಮೇಡಮ್ ಏನು ಮಾತಾಡ್ತಿಲ್ಲ? ಏನಾಯ್ತು? ಮೇಡಮ್ ಮೇಡಮ್ ನಿಂತೆ.